ವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ ನ್ಯೂಸ್ ಕನ್ನಡ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಮೆಲೆಮೆನ್ನೂರು ಪುರಸಭೆಯಲ್ಲಿ ಪುರಸಭಾ ಅಧ್ಯಕ್ಷರು ಕ್ಷಮೆ ಯಾಚಿಸಿದ್ದಾರೆ. ಹೌದು ವೀಕ್ಷಕರೇ, ಒಂದು ಪುರಸಭೆ ಸಭೆಯಲ್ಲಿ ಸದಸ್ಯರಿಗೆ ಏಕವಚನದಿಂದ ಮಾತನಾಡಿದ ಪುರಸಭೆ ಅಧ್ಯಕ್ಷರಾದ ಹನುಮಂತಪ್ಪ ವಿರುದ್ಧ ಪುರಸಭೆ ಸಭಾಂಗಣದಲ್ಲಿ ಪ್ರತಿಭಟನೆ ನಡೆಸಿದರು. ನಂತರ ಸಂಜೆ ಕ್ಷಮೆ ಯಾಚಿಸಿದರು. ಅವರು ಒಬ್ಬ ನಗರಸಭೆ ಅಧ್ಯಕ್ಷರಾಗಿ ಜನಪ್ರತಿನಿಧಿಗಳಾಗಿ ಮಾತಾಡೋಕ್ಕಿಂತ ಮುಂಚೆ ಅರಿವು ಇಲ್ಲ ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ? ಕ್ಷಮೆ ಯಾಚಿಸಿದ ನಂತರ ಪ್ರತಿಭಟನೆಯನ್ನು ಹಿಂಪಡೆದರು ಸದಸ್ಯರು ಎಲ್ಲರೂ ಸೇರಿ. ಈ ಡ್ರಾಮಾ ಯಾಕೆ ಮಾಡಬೇಕು? ಯಾಕೆ ಕ್ಷಮೆ ಕೇಳಬೇಕು? ವರದಿ ಸೈಯದ್ ಇರ್ಫಾನ್, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಿಹರ.